ನಮಸ್ಕಾರ ಸ್ನೇಹಿತರೆ, LG ಕಂಪ್ಯೂಟರ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಿನ್ನೆ ನಾವು VAO 2026 40 ಡೇಸ್ ಕಂಪ್ಲೀಟ್ ಪ್ರಿಪ್ರೇಷನ್ ಸೀರೀಸ್ನ ಇಂಟ್ರೊಡಕ್ಷನ್ ವಿಡಿಯೋನ ನೋಡಿದ್ವಿ. ಮತ್ತು ಇವತ್ತು ನಮ್ಮ ಮೊದಲನೇ ಕ್ಲಾಸ್ ಆಗಿರುತ್ತೆ. ಇವತ್ತಿನಿಂದ ನಿಮಗೆ ಆ್ಯಕ್ಚುಯಲ್ VAO ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ತಿದೆ. ಇವತ್ತಿನ ಟಾಪಿಕ್ ಕರ್ನಾಟಕದ ಪರಿಚಯ, ಇಂಟ್ರೊಡಕ್ಷನ್ ಟು ಕರ್ನಾಟಕ. ಈ ಟಾಪಿಕ್ನ ನಾವು ಬೇಸಿಕ್ ಲೆವೆಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಅಂದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬೇಸಿಕ್ ಅಂದರೆ ಇದು ಕಡಿಮೆ ಇಂಪಾರ್ಟೆಂಟ್ ಅಂತಲ್ಲ. ಇವತ್ತಿನ ಕ್ಲಾಸಲ್ಲಿ ನಾವು ಕಲಿಯೋ ಕೆಲವು ಪಾಯಿಂಟ್ಸಿಂದ ನೇರವಾಗಿ MCQ ಕೂಡ ಬರ್ಬೋದು. ಹಾಗಾಗಿ ಈ ವಿಡಿಯೋನ ನೋಡ್ತಾ ನೋಟ್ಸ್ ಮಾಡ್ಕೊಳ್ಳಿ. ಮತ್ತು ಕೊನೆಯಲ್ಲಿ ನಾನು ನಿಮಗೆ ಒಂದು ಸಮ್ ಇಂಪಾರ್ಟೆಂಟ್ಸ್ VAO ಕ್ವಶನ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಕೊಡ್ತೀನಿ. ಶುರು ಮಾಡೋಣ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಇನ್. ಸೊ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ತಿಳ್ಕೊಳ್ಳೋದಾಗುತ್ತೆ. ಆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದ್ಯಾವುದು ಅಂದರೆ ಕರ್ನಾಟಕದ ಭೌಗೋಳಿಕ ಸ್ಥಾನ, ಕರ್ನಾಟಕದ ಗಡಿಗಳು ಅಂದರೆ ಬಾರ್ಡರ್ಸ್, ಮತ್ತು ನೈಸರ್ಗಿಕ ವಿಭಾಗಗಳು, ಪಶ್ಚಿಮ ಘಟ್ಟಗಳು, ಕರಾವಳಿ ಪ್ರದೇಶ, ಮತ್ತು ಪ್ರಮುಖ ನದಿಗಳ ಇಂಟ್ರೊಡಕ್ಷನ್ನ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗೆಯೇ ಕೊನೆಯಲ್ಲಿ ನಿಮಗೆ ಸಮ್ ಇಂಪಾರ್ಟೆಂಟ್ MCQನ ಕೊಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಓಕೆ, ಲೆಟ್ಸ್ ಗೆಟ್ ಇನ್. ಇಂಪಾರ್ಟೆಂಟ್, ಕರ್ನಾಟಕಕ್ಕೆ ಗಡಿ ಹೊಂದಿರುವ ರಾಜ್ಯಗಳು ಯಾವ್ಯಾವು ಅಂತ ನಿಮಗೆ ಕ್ವಶನ್ಸ್ನ ಕೇಳ್ಬೋದು. ಒಟ್ಟು 6 ರಾಜ್ಯಗಳು ಅಥವಾ 6 ಪ್ರದೇಶಗಳು ಕರ್ನಾಟಕದ ಜೊತೆ ಬಾರ್ಡರ್ನ ಶೇರ್ ಮಾಡ್ಕೊಂಡಿವೆ. ಅದು ಯಾವ್ದ್ಯಾವುದು ಅಂದರೆ ಉತ್ತರದಲ್ಲಿ ಮಹಾರಾಷ್ಟ್ರ, ವಾಯುವ್ಯ ದಿಕ್ಕಿನಲ್ಲಿ ಗೋವಾ, ಮತ್ತು ನಾರ್ತ್ ಈಸ್ಟ್ ಅಂದರೆ ಉತ್ತರ ಪೂರ್ವದಲ್ಲಿ ತೆಲಂಗಾಣ, ಈಸ್ಟ್ ಅಂದರೆ ಪೂರ್ವದಲ್ಲಿ ಆಂಧ್ರ ಪ್ರದೇಶ, ಸೌತ್ ಈಸ್ಟ್ ಅಂದರೆ ದಕ್ಷಿಣ ಪೂರ್ವದಲ್ಲಿ ತಮಿಳುನಾಡು, ಮತ್ತು ಸೌತ್ ವೆಸ್ಟ್ ಅಂತ ಬರುತ್ತೆ. ನಮ್ಮ ಜೊತೆ ಬಾರ್ಡರ್ನ ಶೇರ್ ಮಾಡ್ಕೊಂಡಿದೆ. ಕರ್ನಾಟಕ ಒಂದೇ ಒಂದು ಸಮುದ್ರದ ಜೊತೆ ಕಾಂಟ್ಯಾಕ್ಟ್ ಇರೋದು, ಅದು ಯಾವುದಂದರೆ ಪಶ್ಚಿಮದಲ್ಲಿದೆ. ಪಶ್ಚಿಮದಲ್ಲಿರುವಂಥ ಅರಬ್ಬಿ ಸಮುದ್ರದ ಜೊತೆ ಕಾಂಟ್ಯಾಕ್ಟ್ ಇರೋದರಿಂದ ನಮ್ಮ ಕರ್ನಾಟಕಕ್ಕೆ ಇಂಪಾರ್ಟೆಂಟ್ ಸಮುದ್ರ ಯಾವುದು ಅಂತ ಕೇಳಿದ್ರು ಕೂಡ ನೀವು ಅರಬ್ಬಿ ಸಮುದ್ರನ ಟಿಕ್ ಮಾಡಬೇಕಿರುತ್ತೆ. ಇದು ಇಂಪಾರ್ಟೆಂಟ್ ಗಡಿಗಳಾಗಿರುತ್ತೆ. ಕರ್ನಾಟಕದ ನೈಸರ್ಗಿಕ ವಿಭಾಗಗಳನ್ನ 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ಕೋತೀವಿ. ಒಂದು ಕರಾವಳಿ ಕರ್ನಾಟಕ, ಇನ್ನೊಂದು ಮಲೆನಾಡು, ಮತ್ತೊಂದು ಬಯಲುಸೀಮೆ. ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರದ ತೀರ ಪ್ರವೇಶವಿದೆ. ಈ ಪ್ರದೇಶನ ಕರಾವಳಿ ಕರ್ನಾಟಕ ಅಂತ ನಾವು ಕರೀತೀವಿ. ಮುಖ್ಯವಾಗಿ ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಈ ಜಿಲ್ಲೆಗಳು ಕರಾವಳಿ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತವೆ. ಇಲ್ಲಿ ಸಮುದ್ರ, ಕಡಲ ತೀರ, ಹೆಚ್ಚಿನ ಮಳೆ ಮತ್ತು ತೆಂಗು ಮುಂತಾದ ಬೆಳೆಗಳನ್ನ ಪ್ರಮುಖವಾಗಿ ಬೆಳೀತಾರೆ. ನೆಕ್ಸ್ಟ್ ಬರೋದು ನಿಮಗೆ ಮಲೆನಾಡು. ಕರಾವಳಿ ಪ್ರದೇಶದ ಪೂರ್ವಕ್ಕೆ ಪಶ್ಚಿಮ ಘಟ್ಟಗಳ ಪ್ರದೇಶ ಬರುತ್ತೆ. ಈ ಪ್ರದೇಶನ ಸಾಮಾನ್ಯವಾಗಿ ನಾವು ಮಲೆನಾಡು ಅಂತ ಕರಿತೀವಿ. ಮಲೆನಾಡಿನ ಪ್ರಮುಖ ಲಕ್ಷಣಗಳು ಏನು ಅಂದರೆ ಹೆಚ್ಚು ಮಳೆ, ಅತಿ ಹೆಚ್ಚು ಮಳೆ ಮಲೆನಾಡಲ್ಲಿ ಬರುವಂಥದ್ದು. ಇಲ್ಲಿ ಹಸಿರು ಕಾಡುಗಳು, ಬೆಟ್ಟಗಳು ಮತ್ತು ನಮ್ಮ ಕರ್ನಾಟಕದ ಯಾವುದೇ ನದಿಗಳನ್ನು ನೋಡಿದ್ರೂ ಕೂಡ ಮಲೆನಾಡಲ್ಲೇ ಉಗಮ ಸ್ಥಾನವನ್ನು ಪಡ್ಕೊಂಡಿವೆ. ಮೋಸ್ಟ್ ಆಫ್ ದಿ ರಿವರ್ ಮಲೆನಾಡಿನಿಂದಲೇ ಉಗಮ ಸ್ಥಾನವನ್ನು ಪಡ್ಕೋತವೆ. ಅದಕ್ಕೋಸ್ಕರ ಮಲೆನಾಡು ತುಂಬ ಪ್ರಸಿದ್ಧಿಯಾಗಿದೆ. ನೆಕ್ಸ್ಟ್ ಬರೋದು ನಿಮಗೆ ಬಯಲುಸೀಮೆ. ಕರ್ನಾಟಕದ ಒಳನಾಡಿನ ವಿಶಾಲ ಪ್ರದೇಶವನ್ನು ಸಾಮಾನ್ಯವಾಗಿ ನಾವು ಬಯಲುಸೀಮೆ ಅಂತ ಕರಿತೀವಿ. ಇಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ. ಕೃಷಿ ಮತ್ತು ಒಣಭೂಮಿ ಬೆಳೆಗಳು ಇಲ್ಲಿ ತುಂಬ ಫೇಮಸ್ ಇರ್ತವೆ. ಉತ್ತರ ಕರ್ನಾಟಕದ ಹಲವು ಪ್ರದೇಶಗಳನ್ನ ನಾವು ಬಯಲುಸೀಮೆ ಅಂತಲೇ ಕರೆಯೋದು. ಎಲ್ಲ ಉತ್ತರ ಕರ್ನಾಟಕದ ತುಂಬ ಜಿಲ್ಲೆಗಳು ಕೂಡ ಬಯಲುಸೀಮೆಯ ಒಂದು ಭೌಗೋಳಿಕ ಲಕ್ಷಣಗಳನ್ನು ಹೊಂದಿರ್ತವೆ. ನೆಕ್ಸ್ಟ್ ಬರೋದು ನಿಮಗೆ ಪಶ್ಚಿಮ ಘಟ್ಟಗಳು. ಈಗ ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟಗಳು ಅಂತ ನಾವೇನು ಕರಿತೀವಿ. ಇದು ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಪ್ರಮುಖ ಭೌಗೋಳಿಕ ವ್ಯವಸ್ಥೆ ಆಗಿರುತ್ತೆ. ಇವು ಕರ್ನಾಟಕದ ಹವಾಮಾನ ಮತ್ತು ಮಳೆ ಮೇಲೆ ತುಂಬ ದೊಡ್ಡ ಪರಿಣಾಮವನ್ನು ಬೀಳ್ತವೆ. ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ಹೆಚ್ಚಿನ ಮಳೆ ಇರುತ್ತೆ, ದಟ್ಟ ಕಾಡುಗಳಿರ್ತವೆ ಮತ್ತು ಜೀವವೈವಿಧ್ಯ, ಬೆಟ್ಟಗಳು, ತುಂಬ ನದಿಗಳು ಇಲ್ಲೂ ಕೂಡ ಸ್ಥಾನವನ್ನು ಪಡ್ಕೊಂಡಿವೆ. ಸೊ ಎಕ್ಸಾಮಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನೇನು ಕೇಳ್ಬೋದು ಅಂದರೆ ಕರ್ನಾಟಕದಲ್ಲಿ ಹೆಚ್ಚಿನ ಮಳೆ ಬೀಳುವ ಪ್ರಮುಖ ಭೌಗೋಳಿಕ ಪ್ರದೇಶ ಯಾವುದು ಅಂತ ಕೇಳ್ತಾರೆ. ಅದಕ್ಕೆ ನೀವು ಪಶ್ಚಿಮ ಘಟ್ಟಗಳು ಮತ್ತು ಮಲೆನಾಡು ಪ್ರದೇಶ ಅಂತ ಟಿಕ್ ಮಾಡಬೇಕಿರುತ್ತೆ.
ಕರ್ನಾಟಕದ ಪ್ರಮುಖ ನದಿಗಳ ಪರಿಚಯವನ್ನು ಮಾಡ್ಕೊಳ್ಳೋಣ. ಕರ್ನಾಟಕದ ಪ್ರಮುಖ ನದಿಗಳು ಯಾವ್ಯಾವು ಅಂದರೆ ಕಾವೇರಿ ನದಿ, ಕೃಷ್ಣಾ ನದಿ, ತುಂಗಭದ್ರಾ, ಭೀಮಾ, ಘಟಪ್ರಭಾ, ಮಲಪ್ರಭಾ, ಶರಾವತಿ, ಕಾಳಿ, ಇನ್ನೂ ಮುಂತಾದ ನದಿಗಳಿದೆ. ಬಟ್ ಸಮ್ ಇಂಪಾರ್ಟೆಂಟ್ ನದಿಗಳನ್ನು ಮಾತ್ರ ಮೆನ್ಷನ್ ಮಾಡ್ತಿದ್ದೀನಿ. ಮುಂದಿನ ಲೆಸನ್ಗಳಲ್ಲಿ ನಾವು ಪ್ರತಿಯೊಂದು ನದಿ ಬಗ್ಗೆನೂ ವಿವರವಾಗಿ ತಿಳಿಯೋಣ. ಅಂದರೆ ಅದು ಎಲ್ಲಿಂದ ಉಗಮ ಆಗಿದೆ, ಎಲ್ಲಿವರೆಗೂ ಹರಿಯುತ್ತೆ, ಎಷ್ಟು ಕ್ಯೂಸೆಕ್ಸ್ ನೀರು ಇರುತ್ತೆ, ಡ್ಯಾಮ್ಗಳು, ಇದೆಲ್ಲನೂ ಕೂಡ ನೆಕ್ಸ್ಟ್ ಲೆಸನ್ಸ್ಗಳಲ್ಲಿ ಕಲಿತಾ ಹೋಗೋಣ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಡೀಟೇಲ್ ಆಗಿ ಕಲಿತಾ ಹೋಗೋಣ. ಇವಾಗ ಸಮ್ ಇಂಪಾರ್ಟೆಂಟ್ MCQಗೆ ಹೋಗೋಣ. ಅಂದರೆ ಇವಾಗ ನಾವೇನು ಕಲ್ತಿದ್ದೀವಿ ಅದನ್ನು MCQ ಮುಖಾಂತರ ಮತ್ತೆ ರಿವ್ಯೂ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಕ್ವೆಶನ್ ಬಂದು ಕರ್ನಾಟಕದ ರಾಜಧಾನಿ ಯಾವುದು? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಹುಬ್ಬಳ್ಳಿ, ಆಪ್ಷನ್ ಟಿ ಬೆಳಗಾವಿ. ಸೊ 5 ಸೆಕೆಂಡ್ ನಿಮಗೆ ಟೈಮ್ ಇರುತ್ತೆ. ನೀವು ವಿಡಿಯೋನ ಪಾಸ್ ಮಾಡಿ ಕೂಡ ನಿಮಗೆ ಗೊತ್ತಿದ್ರೆ ಆನ್ಸರ್ನ ಮನಸಲ್ಲೇ ಹೇಳ್ಕೊಳ್ಳಿ. ನಿಮಗೆ ನೀವೇ ರಿವಿಷನ್ ಮಾಡ್ಕೊಳ್ಳೋದಕ್ಕೂ ಕೂಡ ಯೂಸಿ ಆಗುತ್ತೆ. ಕರ್ನಾಟಕದ ಮೊದಲ ರಾಜಧಾನಿ ಯಾವುದು? ಆನ್ಸರ್ ಗೊತ್ತಿದ್ದರೆ ನೀವೇ ಹೇಳ್ಕೊಳ್ಳಿ. ಕರ್ನಾಟಕದ ಮೊದಲ ರಾಜಧಾನಿ ಬಂದು ಬೆಂಗಳೂರು. ಸೊ ನಮ್ಮ ಕರ್ನಾಟಕದ ಕ್ಯಾಪಿಟಲ್ ಆಫ್ ಕರ್ನಾಟಕ ಅಂತ ಬೆಂಗಳೂರನ್ನ ಕರಿತೀವಿ. ಸೊ ನಮ್ಮ ಕರ್ನಾಟಕದ ಯಾವುದೇ ಒಂದು ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಇದ್ದರೂ ಕೂಡ ಬೆಂಗಳೂರಲ್ಲೇ ನಡೆಯುವಂಥದ್ದು. ಸೊ ನೆಕ್ಸ್ಟ್ ಕ್ವೆಶನ್, ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಯಾವ ಸಮುದ್ರವಿದೆ? ಆಪ್ಷನ್ ಎ ಬಂಗಾಳ ಕೊಲ್ಲಿ, ಆಪ್ಷನ್ ಬಿ ಅರಬ್ಬಿ ಸಮುದ್ರ, ಆಪ್ಷನ್ ಸಿ ಹಿಂದೂ ಮಹಾಸಾಗರ, ಆಪ್ಷನ್ ಡಿ ಕೆಂಪು ಸಮುದ್ರ. ಕ್ವೆಶನ್ಗೆ ಆನ್ಸರ್ ಗೊತ್ತಿದ್ದರೆ ಆನ್ಸರ್ ಮಾಡಿ. ಸರಿಯಾದ ಉತ್ತರ ಅರಬ್ಬಿ ಸಮುದ್ರ. ಕರ್ನಾಟಕಕ್ಕೆ ಯಾವುದೇ ಸಮುದ್ರದ ಜೊತೆ ಕಾಂಟ್ಯಾಕ್ಟ್ ಇಲ್ಲ, ಕಾಂಟ್ಯಾಕ್ಟ್ ಇರೋದು ಒಂದೇ ಅರಬ್ಬಿ ಸಮುದ್ರದ ಜೊತೆ. ಸೊ ಇದನ್ನು ನೀವು ಮೈಂಡಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಕರ್ನಾಟಕದ ಪಶ್ಚಿಮ ಭಾಗದ ಪ್ರಮುಖ ಪರ್ವತ ಶ್ರೇಣಿ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ ಎ ಹಿಮಾಲಯ, ಆಪ್ಷನ್ ಬಿ ಅರಾವಳಿ, ಆಪ್ಷನ್ ಸಿ ಪಶ್ಚಿಮ ಘಟ್ಟ, ಆಪ್ಷನ್ ಡಿ ವಿಂಧ್ಯ. ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಈ ಕ್ವೆಶನ್ಗೆ ಆನ್ಸರ್ ಬಂದು ಆಪ್ಷನ್ ಸಿ ಪಶ್ಚಿಮ ಘಟ್ಟ. ಯಾಕಂದರೆ ಹಿಮಾಲಯ ಅಂತ ನಮ್ಮ ಅದು ಉತ್ತರ ಭಾರತದಲ್ಲಿರೋದು, ಇಲ್ಲಿಗಂತೂ ಬರಲ್ಲ. ಪಶ್ಚಿಮ ಘಟ್ಟ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್, ಕರ್ನಾಟಕದ ಕರಾವಳಿ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. ಸರಿಯಾದ ಉತ್ತರ ಎಸ್, ಯು ಆರ್ ರೈಟ್. ಆಪ್ಷನ್ ಬಿ 3 ಇಸ್ ದ ರೈಟ್ ಆನ್ಸರ್. ಅದು ಯಾವ್ದ್ಯಾವುದು ಅಂದರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ. ಈ 3 ಜಿಲ್ಲೆಗಳನ್ನ ನಾವು ಕರಾವಳಿ ಜಿಲ್ಲೆಗಳು ಅಂತ ಕರಿತೀವಿ. ನೆಕ್ಸ್ಟ್ ಕ್ವೆಶನ್, ಕರ್ನಾಟಕದ ಪ್ರಮುಖ ಬಂದರು ಯಾವುದು? ಆಪ್ಷನ್ ಎ ಕೊಚ್ಚಿ, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ಹೊಸಮಂಗಳೂರು, ಆಪ್ಷನ್ ಡಿ ಮುಂಬೈ. ಸರಿಯಾದ ಉತ್ತರ ಎಸ್, ಪರ್ಫೆಕ್ಟ್. ಸರಿಯಾದ ಉತ್ತರ ಒಂದು ಆಪ್ಷನ್ ಸಿ ಹೊಸಮಂಗಳೂರು ಬಂದರು. ಕರ್ನಾಟಕದಲ್ಲಿರುವಂತಹ ಮೇನ್ ಪೋರ್ಟ್ ಯಾವುದು ಅಂದರೆ ಮೇನ್ ಶಿಪ್ ಪೋರ್ಟ್ ಅಥವಾ ಬಂದರು ಯಾವುದು ಅಂದರೆ ಹೊಸಮಂಗಳೂರು, ನ್ಯೂ ಮ್ಯಾಂಗ್ಳೂರ್ ಅಂತ ಕರಿತೀವಿ. ಆಪ್ಷನ್ ಎ ಕೊಚ್ಚಿ ಇದೆಯಲ್ಲ, ಅದು ತಮಿಳ್ನಾಡಲ್ಲಿರೋದು. ಆಪ್ಷನ್ ಬಿ ಚೆನ್ನೈ, ಅದು ಕೂಡ ಚೆನ್ನೈಯಲ್ಲಿರೋದು. ಆಪ್ಷನ್ ಡಿ ಮುಂಬೈ ಕೂಡ ಬಾಂಬೆ ಬಂದರು ಅಂತ ಬರುತ್ತೆ, ಅದು ಬಾಂಬೆ ಆಗಿರೋದ್ರಿಂದ ಕರ್ನಾಟಕದಲ್ಲಿರುವಂಥ ಮೇನ್ ಪೋರ್ಟ್ ಬಂದು ನ್ಯೂ ಮ್ಯಾಂಗ್ಳೂರ್ ಅಥವಾ ಹೊಸಮಂಗಳೂರು ಬಂದರು ಅಂತ ಕರಿತೀವಿ. ನೆಕ್ಸ್ಟ್ ಕ್ವೆಶನ್, ಮಲೆನಾಡು ಪ್ರದೇಶದ ಪ್ರಮುಖ ಲಕ್ಷಣ ಯಾವುದು? ಆಪ್ಷನ್ ಎ ಅತ್ಯಂತ ಕಡಿಮೆ ಮಳೆ, ಆಪ್ಷನ್ ಬಿ ಹೆಚ್ಚಿನ ಮಳೆ, ಆಪ್ಷನ್ ಸಿ ಮರುಭೂಮಿ, ಆಪ್ಷನ್ ಡಿ ಹಿಮಪಾತ. ಎಸ್, ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಹೆಚ್ಚಿನ ಮಳೆ. ಮಲೆನಾಡು ಫೇಮಸ್ ಆಗಿರೋದೇ ಮಳೆಗೋಸ್ಕರ. ಸೊ ಅದರಿಂದ ಮಲೆನಾಡಲ್ಲಿ ಅತಿ ಹೆಚ್ಚು ಮಳೆ ಬೀಳೋದ್ರಿಂದ ಪ್ರಮುಖ ಲಕ್ಷಣ ಹೆಚ್ಚಿನ ಮಳೆ. ನೆಕ್ಸ್ಟ್ ಕ್ವೆಶನ್, ಕೆಳಗಿನವುಗಳಲ್ಲಿ ಕರ್ನಾಟಕದ ಪ್ರಮುಖ ನದಿ ಯಾವುದು? ಆಪ್ಷನ್ ಎ ಕಾವೇರಿ, ಆಪ್ಷನ್ ಬಿ ಗಂಗಾ, ಆಪ್ಷನ್ ಸಿ ಯಮುನಾ, ಆಪ್ಷನ್ ಡಿ ಸಿಂಧು. ಎಸ್, ಸರಿಯಾದ ಉತ್ತರ ಕಾವೇರಿ. ಆಪ್ಷನ್ ಎ ಕಾವೇರಿ. ನಮ್ಮ ಕರ್ನಾಟಕದ
ಪ್ರಮುಖವಾದ ನದಿಗಳಲ್ಲಿ ಕಾವೇರಿ ಕೂಡ ತುಂಬ ಇಂಪಾರ್ಟೆಂಟ್ ರಿವರ್ ಆಗಿದೆ. ಇದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನೆಕ್ಸ್ಟ್ ಕ್ವೆಶನ್, ಭೌಗೋಳಿಕ ಪ್ರದೇಶವನ್ನು ಅರ್ಥ ಮಾಡಿಕೊಳ್ಳಲು ಪ್ರಮುಖವಾಗಿ ಯಾವ 3 ಪ್ರದೇಶಗಳನ್ನು ಗಮನಿಸಬಹುದು? ಆಪ್ಷನ್ ಎ ಕರಾವಳಿ, ಮಲೆನಾಡು, ಬಯಲುಸೀಮೆ. ಆಪ್ಷನ್ ಬಿ ಮಲೆನಾಡು. ಆಪ್ಷನ್ ಸಿ ಬಯಲುಸೀಮೆ. ಆಪ್ಷನ್ ಡಿ ಭೌಗೋಳಿಕ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಎ ಕರಾವಳಿ, ಮಲೆನಾಡು, ಬಯಲುಸೀಮೆ. ಈ 3 ಪ್ರದೇಶಗಳು ಕೂಡ ಕರ್ನಾಟಕದ ಭೌಗೋಳಿಕ ಪ್ರದೇಶದಲ್ಲಿ ಇಂಪಾರ್ಟೆಂಟ್ ಫೀಲ್ಡ್ಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ಕರ್ನಾಟಕದ ಪಶ್ಚಿಮ ಭಾಗದ ಭೌಗೋಳಿಕ ಲಕ್ಷಣಗಳಲ್ಲಿ ಪ್ರಮುಖವಾದುದು ಯಾವುದು? ಆಪ್ಷನ್ ಎ ಹಿಮಾಲಯ. ಆಪ್ಷನ್ ಬಿ ಪಶ್ಚಿಮ ಘಟ್ಟ. ಆಪ್ಷನ್ ಸಿ ಥಾರ್ ಮರುಭೂಮಿ. ಆಪ್ಷನ್ ಡಿ ಅರಾವಳಿ. ಎಸ್, ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಬಿ ಪಶ್ಚಿಮ ಘಟ್ಟ. ಅಲ್ಲೇ ಇದೆ ನೋಡಿ, ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಆಲ್ಮೋಸ್ಟ್ ಪಶ್ಚಿಮ ಘಟ್ಟ ಭೌಗೋಳಿಕ ಲಕ್ಷಣ ಇರುವಂಥದ್ದು. ಸೊ ರೈಟ್ ಆನ್ಸರ್ ಬಂದು ಪಶ್ಚಿಮ ಘಟ್ಟ. ಓಕೆ, ನೆಕ್ಸ್ಟ್ ಕ್ವೆಶನ್, ಕರ್ನಾಟಕದ ಕರಾವಳಿ ಪ್ರದೇಶ ಯಾವ ಸಮುದ್ರದ ತೀರದಲ್ಲಿದೆ? ಆಪ್ಷನ್ ಎ ಹಿಂದೂ ಮಹಾಸಾಗರ. ಆಪ್ಷನ್ ಬಿ ಅರಬ್ಬಿ ಸಮುದ್ರ. ಆಪ್ಷನ್ ಸಿ ಬಂಗಾಳ ಕೊಲ್ಲಿ. ಆಪ್ಷನ್ ಡಿ ಅಟ್ಲಾಂಟಿಕ್ ಮಹಾಸಾಗರ. ಎಸ್, ಸರಿಯಾದ ಉತ್ತರ ಆಪ್ಷನ್ ಬಿ ಅರಬ್ಬಿ ಸಮುದ್ರ. ಹಿಂದೂ ಮಹಾಸಾಗರ ಜೊತೆಗೆ ನಮ್ಮ ಕಾಂಟ್ಯಾಕ್ಟ್ ಇಲ್ಲ, ಕೇರಳ ಮತ್ತು ತಮಿಳುನಾಡು ಕಾಂಟ್ಯಾಕ್ಟ್ ಇದೆ. ಬಂಗಾಳ ಕೊಲ್ಲಿ ಜೊತೆಗೆ ನಮ್ಮ ಕಾಂಟ್ಯಾಕ್ಟ್ ಇಲ್ಲ. ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಕಾಂಟ್ಯಾಕ್ಟ್ ಇದೆ. ಆಂಧ್ರ ಪ್ರದೇಶ್, ತೆಲಂಗಾಣ ಮತ್ತು ತಮಿಳುನಾಡು ಕಾಂಟ್ಯಾಕ್ಟ್ ಇದೆ. ಅಟ್ಲಾಂಟಿಕ್ ಮಹಾಸಾಗರ ಅಂತೂ ಇಂಡಿಯಾ ಕಾಂಟ್ಯಾಕ್ಟ್ ಇಲ್ಲ. ಅದಕ್ಕೋಸ್ಕರ ಆಪ್ಷನ್ ಬಿ ರೈಟ್ ಆನ್ಸರ್. ಅರಬ್ಬಿ ಸಮುದ್ರ ಜೊತೆ ಕರ್ನಾಟಕದ ಕಾಂಟ್ಯಾಕ್ಟ್ ಇರೋದರಿಂದ ಕರಾವಳಿ, ನಮ್ಮ ಕರ್ನಾಟಕದ 300 ಕಿಲೋಮೀಟರ್ ಕರಾವಳಿ ಅರಬ್ಬಿ ಸಮುದ್ರ ಜೊತೆಗೇ ನಾವು ಶೇರಿಂಗಲ್ಲಿರೋದು. ಅದಕ್ಕೋಸ್ಕರ ಸರಿಯಾದ ಉತ್ತರ ಅರಬ್ಬಿ ಸಮುದ್ರ. ಇಷ್ಟನ್ನು ಕೂಡ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಇವತ್ತು ಈ ವಿಡಿಯೋ ನೋಡಿದ ಮೇಲೆ ನೀವೇನು ಮಾಡಬೇಕು ಅಂದರೆ, ನಿಮ್ಮ ನೋಟ್ಬುಕ್ಕಲ್ಲಿ ಈ ಪ್ರಶ್ನೆಗಳಿಗೆ ಆನ್ಸರ್ನ ಬರ್ಕೊಳ್ಳಿ. ಈಗ 10 ಕ್ವೆಶನ್ಸ್ನ ಕೊಟ್ಟನಲ್ಲ, ಅದನ್ನು ಮತ್ತೆ ರಿವೈಸ್ ಮಾಡಿ ನೋಡ್ಕೊಳ್ಳಿ. ಕರ್ನಾಟಕದ ರಾಜಧಾನಿ ಕರ್ನಾಟಕದ ಪಶ್ಚಿಮಕ್ಕೆ ಯಾವುದಿದೆ, ಕರ್ನಾಟಕದ ಪರ್ವತ ಶ್ರೇಣಿ ಯಾವುದು, ಕರಾವಳಿ ಜಿಲ್ಲೆಗಳು ಯಾವ್ದ್ಯಾವುದು, ಪ್ರಮುಖ ಬಂದರು ಯಾವುದು, ಎಲ್ಲನೂ ಕೂಡ ನೀವು ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ. ಇವತ್ತಿನ ಕ್ಲಾಸ್ ಇಷ್ಟೇ. ಇದು ನಮ್ಮ VAO 2026 40 ಡೇಸ್ ಕಂಪ್ಲೀಟ್ ಪ್ರಿಪರೇಷನ್ ಸೀರೀಸ್ ಡೇ 1 ಆಗಿರುತ್ತೆ. ಇದು ಕೇವಲ ಆರಂಭ ಮಾತ್ರ. ಮುಂದಿನ ಲೆಸನಲ್ಲಿ ನಾವು ಕರ್ನಾಟಕ ಜಿಯೋಗ್ರಫಿನ ಇನ್ನೊಂದು ಸ್ವಲ್ಪ ಡೀಪಾಗಿ ಹೇಳ್ಕೊಡೋಣ. ಇಲ್ಲಿ ಕೊಟ್ಟಿರುವಂತಹ ಕೆಲವು ಕ್ವೆಶನ್ಗಳಿಗೆ ನೀವು ನೋಟ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಬರೆದ್ರೆ ಮಾತ್ರ ನಿಮಗೆ ಮೈಂಡಲ್ಲಿ ಉಳಿಯುವಂಥದ್ದು. ಕರ್ನಾಟಕದ ರಾಜಧಾನಿ ಯಾವುದು, ಕರ್ನಾಟಕದ ಪಶ್ಚಿಮಕ್ಕೆ ಯಾವ ಸಮುದ್ರ ಇದೆ, ಕರಾವಳಿ ಜಿಲ್ಲೆಗಳು ಯಾವ್ಯಾವುದು, ಪಶ್ಚಿಮ ಘಟ್ಟಗಳ ಮಹತ್ವ ಏನು, ಮತ್ತು ಯಾವುದಾದ್ರೂ 5 ಪ್ರಮುಖ ನದಿಗಳ ಹೆಸರುಗಳನ್ನ ಬರೆದಿಟ್ಕೊಳ್ಳಿ. ನಾಳಿನ ಕ್ಲಾಸಲ್ಲಿ ನಾವು ಕರ್ನಾಟಕದ ಜಿಲ್ಲೆಗಳು ಮತ್ತು ಅದರ ಜಿಲ್ಲಾ ಕೇಂದ್ರಗಳ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿ ಜಿಲ್ಲೆಯ ಜಿಲ್ಲಾ ಕೇಂದ್ರ, ಪ್ರಮುಖ ನದಿ, ಪ್ರಮುಖ ಸ್ಥಳಗಳು ಮತ್ತು ಪರೀಕ್ಷೆಗೆ ಏನೇನು ಇಂಪಾರ್ಟೆಂಟ್ ಇರುತ್ತೆ ಅದನ್ನು ತಿಳ್ಕೊಳ್ಳೋಣ. ಡೇಟನ್ನು ಮಿಸ್ ಮಾಡಬೇಡಿ. ನಾಳೆ ಸಂಜೆ 6 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. VAO 2026 40 ಡೇಸ್ ಕಂಪ್ಲೀಟ್ ಪ್ರಿಪ್ರೇಷನಲ್ಲಿ ಇದು ಮೊದಲನೇ ಕ್ಲಾಸ್ ಆಗಿರುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಪ್ರತಿದಿನ ಲರ್ನ್ ಮಾಡೋಣ, ಪ್ರತಿದಿನ ಪ್ರಾಕ್ಟೀಸ್ ಮಾಡೋಣ, ಪ್ರತಿದಿನ ರಿವೈಸ್ ಮಾಡೋಣ. ಹಾಗೆಯೇ ದಿನೇ ಇಂಪ್ರೂವ್ ಆಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಡೇ 2 ವಿಡಿಯೋ ನಾಳೆ ಸಂಜೆ 6 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೇ ಕನೆಕ್ಟೆಡ್ ಆ್ಯಂಡ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.